Hello everyone, welcome to Target KSLU. So thumbnail ನೀವು ನೋಡಿದ್ದೀರಾ. ನೆಕ್ಸ್ಟ್ ಎಕ್ಸಾಮಿನೇಷನ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಕರ್ನಾಟಕ ಸ್ಟೇಟ್ ಲಾ ಯೂನಿವರ್ಸಿಟಿದವರು. ಸೊ ಅಪ್ಕಮಿಂಗ್ ಎಕ್ಸಾಮ್ಸ್ ಇನ್ನು ರಿಸಲ್ಟ್ ಬಂದಿಲ್ಲ. ಓಕೆ, 15 ತನಕ ಬರ್ಬೋದು, 15ನೇ ತಾರೀಕು ತನಕ. ಬಟ್ ನೆಕ್ಸ್ಟ್ ಎಕ್ಸಾಮ್ ಯಾವಾಗ ಕಂಡಕ್ಟ್ ಮಾಡ್ತಾರೆ ಅನ್ನುವಂಥದ್ದು ಬಹಳಷ್ಟು ಜನ ಸ್ಟೂಡೆಂಟ್ಸು ಕೇಳ್ತಾ ಇದ್ರು. ಸೊ ಈಗ ಈ ವಿಡಿಯೋದಲ್ಲಿ ನಾನು ನಿಮಗೆ KSLUದು ಏನು ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಇದೆ ಆ ಕ್ಯಾಲೆಂಡರ್ನ ಡಿಸ್ಪ್ಲೇ ಮಾಡ್ತೀನಿ. ಅವಾಗ ನಿಮಗೆ ಐಡಿಯಾ ಬರುತ್ತೆ ಯಾವಾಗ ಕಂಡಕ್ಟ್ ಆಗುತ್ತೆ ಎಕ್ಸಾಮ್ಸ್ ಅನ್ನುವಂಥದ್ದು. ಓಕೆ, ಸೊ ಅದಕ್ಕಿಂತ ಮುಂಚೆ ಇಲ್ಲಿ ನಾನು ಏನು ಮೆನ್ಷನ್ ಮಾಡಿದ್ದೀನಿ ಸಬ್ಜೆಕ್ಟ್ಸು, ಯಾವುದಾದ್ರೂ ಸಬ್ಜೆಕ್ಟ್ಸಿಗೆ ನೀವು ಜಾಯಿನ್ ಆಗಬೇಕು ಅಂದರೆ, ಕ್ಲಾಸಸ್ಸಿಗೆ ಜಾಯಿನ್ ಆಗಬೇಕು ಅಂದರೆ ನೀವು ನನಗೆ ವಾಟ್ಸಪ್ ಮಾಡಿ 9901057288 ವಿಡಿಯೋ ಟೈಟಲಲ್ಲೂ ಕೂಡ ನಾನು ವಾಟ್ಸಪ್ಪಿನ ನಂಬರು ಕೊಟ್ಟಿರ್ತೀನಿ. ನನಗೆ ನೀವೇನು ಮಾಡ್ಬೋದು, ವಾಟ್ಸಪ್ ಮೆಸೇಜ್ ಮಾಡಿ ಕ್ಲಾಸಸ್ಸಿಗೆ ಜಾಯ್ನ್ ಆಗ್ಬೋದು, ಅಪ್ಕಮಿಂಗ್ ಎಕ್ಸಾಮಿನ ಪ್ರಿಪ್ರೇಷನ್ ಮಾಡಬಹುದು. ಓಕೆ, ನಾನು ಏನು ಕೊಟ್ಟಿರ್ತೀನಿ ಕ್ಲಾಸಸ್, ವಿಡಿಯೋ ಸೆಷನ್ಸ್ ಇರುತ್ತೆ, ಪ್ರತಿಯೊಂದು ಡೆಡಿಕೇಟೆಡ್ ಟಾಪಿಕ್ ಮೇಲೆ ಯೂನಿಟ್ ವೈಸ್ ಇರುತ್ತೆ, ಪ್ರತಿಯೊಂದು ಡೆಡಿಕೇಟೆಡ್ ವಿಡಿಯೋ ಇರುತ್ತೆ ಒಂದೊಂದು ಟಾಪಿಕ್ ಮೇಲೆ. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿರ್ತೀವಿ, ಪ್ರತಿಯೊಂದು ಇನ್ಕ್ಲೂಡ್ ಆಗಿರುತ್ತೆ. ಇಲ್ಲೇನು ಮೆನ್ಷನ್ ಮಾಡಿದ್ದೀನಿ ಎಲ್ಲ ಸಬ್ಜೆಕ್ಟು. ಈಗ ಫೈನಲ್ ಇಯರ್ ಅವರಿಗೆ ಇಂಟೆಲೆಕ್ಚುಯಲ್ ಪ್ರಾಪರ್ಟಿ ರೈಟ್ಸ್ ಸೆಕೆಂಡು ಆಸ್ ವೆಲ್ ಆಸ್ ಲ್ಯಾಂಡ್ ಲಾ ಆಪ್ಷನಲ್ ಯಾರಿಗಿದೆ ಅವ್ರಿಗೆ ನಾನು ತೊಗೊತಾ ಇದ್ದೀನಿ. ಆಮೇಲೆ 4th ಸೆಮಿಸ್ಟರ್ 3 years LLB ಬಂದು ಹ್ಯೂಮನ್ ರೈಟ್ಸ್ ಆಸ್ ವೆಲ್ ಆಸ್ ಬ್ಯಾಂಕಿಂಗ್ ಲಾ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದೀರಾ ಅವರು ನೀವು ನನಗೆ ವಾಟ್ಸಪ್ ಮಾಡ್ಬೋದು. ಬೇರೆ ಸಬ್ಜೆಕ್ಟ್ಸ್ ಏನು ಇಲ್ಲಿ ಶೋ ಆಗ್ತಾ ಇದೆ ವೆಬ್ಸೈಟಲ್ಲಿ, ಸೊ ಅದು ಆಲ್ರೆಡಿ ನಿಮಗೆ ಅವೈಲಬಲ್ ಇದೆ. ಇವತ್ತಿಂದನೇ ಬೇಕಾದರೆ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡ್ಬೋದು. ಓಕೆ, ಸೊ ವಾಟ್ಸಪ್ ಮಾಡಿ ನನಗೆ. ಡಿಸ್ಕ್ರಿಪ್ಷನಲ್ಲೂ ಕೊಟ್ಟಿರ್ತೀನಿ ಲಿಂಕ್, ವಾಟ್ಸಪ್ ಲಿಂಕ್ ಆಸ್ ವೆಲ್ ಆಸ್ ವಿಡಿಯೋ ಟೈಟಲಲ್ಲೂ ಪೋಸ್ಟ್ ಮಾಡಿರ್ತೀನಿ. ಈಗ ನೋಡೋಣ. ಸೊ ಶೈಕ್ಷಣಿಕ ವೇಳಾಪಟ್ಟಿ ಅಕಾಡೆಮಿಕ್ ಕ್ಯಾಲೆಂಡರ್ ಬಂದಿತ್ತು 2024-25ನೇ ಸಾಲಿನ ಒಂದು ಅಕಾಡೆಮಿಕ್ ಕ್ಯಾಲೆಂಡರ್ ಇದು. ಇದರಲ್ಲಿ ಯೂನಿವರ್ಸಿಟಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಅದ್ರ ಪ್ರಕಾರನೇ ಏನು ಹೇಳಿದ್ದಾರೆ ಅದ್ರ ಪ್ರಕಾರನೇ ನಡ್ಕೊಂಡಿದ್ದಾರೆ. ನೋಡಿ, ಅವರು ಯೂನಿವರ್ಸಿಟಿ ಏನು ಹೇಳಿದ್ರು, ಮಿಡ್ ಟರ್ಮ್ ಎಕ್ಸಾಮಿನೇಷನ್ ನಾವು ಯಾವಾಗ ಮಾಡ್ತೀವಿ, 14 ಜನವರಿ 2025 ಅಂತ ಹೇಳಿದರು. 14 ಜನವರಿ 2025 ಅಂತ ಹೇಳಿದರು. ಬಟ್ ಅವ್ರು ಯಾವಾಗ ಮಾಡಿದರು, ಎಕ್ಸಾಕ್ಟ್ ಜನವರಿ 20 ಐ ಥಿಂಕ್. ಓಕೆ, 17, 18, 20 ಒಟ್ಟು ಜನವರಿಯಿಂದ ಸ್ಟಾರ್ಟ್ ಮಾಡಿದರು. ಅವ್ರು ಏನು ಡೇಟ್ ಹೇಳಿದ್ರು ಆ ಡೇಟಿನ ಒಂದು 2-3 ದಿನ ಹೆಚ್ಚು ಕಡಿಮೆ ಒಟ್ಟು ಸ್ಟಾರ್ಟ್ ಮಾಡಿದರು. ಓಕೆ, ಈಗ ಮುಗಿಸೋದು ಯಾವಾಗ, 18 ಫೆಬ್ರವರಿ 2025 ಅಂದಿದ್ರು. ಅದು CPC ಪೇಪರ್ ಪೋಸ್ಟ್ಪೋನ್ ಆಗಿತ್ತು, ಹಾಗಾಗಿ 20ನೇ ತಾರೀಕು ಆಯಿತು. ಅಂದರೆ ಹಾರ್ಡ್ಲಿ 2-3 ದಿನದ ವ್ಯತ್ಯಾಸ ಬರ್ತಾ ಇದೆ. ಸೊ ಇದೇ ರೀತಿ ಅವ್ರು ಏನು ಹೇಳಿದ್ದಾರೆ ಅಂದರೆ, ಕಮೆನ್ಸ್ಮೆಂಟ್ ಆಫ್ ಈವನ್ ಸೆಮಿಸ್ಟರ್, ಈಗ ಏನು ನೀವು ಪ್ರೆಸೆಂಟ್ ಓದ್ತಾ ಇದ್ದೀರಾ, ಫ್ರೆಶ್ ಸ್ಟೂಡೆಂಟ್ಸ್, ಸೆಕೆಂಡ್ ಸೆಮ್, 4th ಸೆಮ್, 6th ಸೆಮ್, 3 years LLB, 5 years LLB ಅಂದರೆ ಸೆಕೆಂಡ್ ಸೆಮ್, 4th ಸೆಮ್, 6th ಸೆಮ್, 8th ಸೆಮ್, 10th ಸೆಮ್. ಓಕೆ, ಆಮೇಲೆ ರಿಪೀಟರ್ ಸ್ಟೂಡೆಂಟ್ ಯಾರಿದ್ದಾರೆ ಅವರಿಗೆ ಎಲ್ಲರಿಗೂ ಯಾವಾಗಿಂದ ಸ್ಟಾರ್ಟ್ ಆಗುತ್ತೆ, 4th ಜೂನ್ 2025 ಅಂದರೆ ಜೂನ್ 4ನೇ ತಾರೀಕು. 1-2 ದಿನ 3 ದಿನ ಹೆಚ್ಚು ಕಡಿಮೆ ಆಗ್ಬೋದು. 7 ತಗೊಳ್ಳಿ, ಜೂನ್ 7 ತಗೊಂಡ್ರು ನಿಮಗೆ ಹಾರ್ಡ್ಲಿ 3 months ಇದೆ ಟೈಮ್ ಅಷ್ಟೇ. ಎಷ್ಟು ತಿಂಗಳಿದೆ, 3 months. ಆಲ್ರೆಡಿ ಇವತ್ತು ಏಪ್ರಿಲ್ 7. ಓಕೆ, ಸಾರಿ ಮಾರ್ಚ್ 7, ಏಪ್ರಿಲ್, ಮೇ, ಮಾರ್ಚಿಂದ ಏಪ್ರಿಲ್ 1 ತಿಂಗಳು, ಏಪ್ರಿಲಿಂದ ಮೇ, ಮೇಯಿಂದ ಜೂನ್. ಸೊ 3 ತಿಂಗಳು ಹಾರ್ಡ್ಲಿ, ಟೋಟಲಿ 3 months ನಿಮ್ಮ ಹತ್ರ ಟೈಮ್ ಇದೆ ನೆಕ್ಸ್ಟ್ ಸೆಮಿಸ್ಟರ್ ಎಕ್ಸಾಮ್ಸಿಗೆ ಪ್ರಿಪೇರ್ ಆಗಲಿಕ್ಕೆ. ಓಕೆ, ಸೊ ಇದೇ 3 monthsಲ್ಲಿ ನಿಮಗೆ ರಿಸಲ್ಟು ಅನೌನ್ಸ್ ಆಗುತ್ತೆ, ರಿವ್ಯಾಲ್ಯೂಯೇಷನ್ ಕೂಡ ನೀವು ಹಾಕಬಹುದು, ಆಸ್ ವೆಲ್ ಆಸ್ ಏನಿದೆ ಎಲ್ಲ ಪ್ರೊಸೀಜರ್, ಎಕ್ಸಾಮಿನೇಷನ್ ಫೀಸ್ ಪ್ರತಿಯೊಂದನ್ನು ಪೇ ಮಾಡಿ ನೀವೇನು ಮಾಡಬೇಕಾಗುತ್ತೆ, ಕಂಪ್ಲೀಟ್ ಮಾಡ್ಕೊಬೇಕಾಗುತ್ತೆ. 3 months ಆದಮೇಲೆ ಎಕ್ಸಾಕ್ಟ್ ಫಸ್ಟ್ ವೀಕ್ ಆಫ್ ನಿಮ್ಮ ಜೂನ್ 2025 ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದ್ದೀವಿ ಯೂನಿವರ್ಸಿಟಿಯವರು. ಮತ್ತು ಪೋಸ್ಟ್ಪೋನ್ ಅದು ಇದು ಏನೂ ಇರೋದಿಲ್ಲ. ಸೊ ಹಾಗಾಗಿ ಪ್ರಿಪ್ರೇಷನ್ ಇವಾಗಲಿಂದನೇ ಸ್ಟಾರ್ಟ್ ಮಾಡ್ಕೊಳ್ಳಿ. ಯಾರಾದರೂ ಕ್ಲಾಸಸ್ಸಿಗೆ ಜಾಯಿನ್ ಬೇಕಾದರೆ ವಿಡಿಯೋ ಟೈಟಲ್ ಡಿಸ್ಕ್ರಿಪ್ಷನಲ್ಲಿ ನಾನು ವಾಟ್ಸಪ್ ನಂಬರ್ ಕೊಟ್ಟಿರ್ತೀನಿ, 9901057288. ನನಗೆ ವಾಟ್ಸಪ್ ಮಾಡಿ ಕ್ಲಾಸಸ್ಸಿಗೆ ಜಾಯಿನ್ ಆಗಿ. ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಥ್ಯಾಂಕ್ ಯು ಸೋ ಮಚ್.